ಎಲ್ಲಿಗೆ ಬಂದಿದ್ದೀರಾ? ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಹಾಯ್ ಹೇಳಲಿಕ್ಕೆ ಇವರೆಲ್ಲರೂ ರೆಡಿಯಾಗಿದ್ದಾರೆ. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ವಿ, ಅದ್ರ ಜೊತೆ ನಮ್ಮ ಒಂದು ಸಣ್ಣ ಪ್ರಯಾಣವನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲರೂ ಇವತ್ತು ಒಟ್ಟಾಗಿರೋದ್ರಿಂದ ಇಲ್ಲೇ ಮಲೆನಾಡಲ್ಲಿ ಕೆಲವೊಂದು ಪ್ಲೇಸಸ್ಗೆ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತು ನಾವೆಲ್ಲ ಸೇರಿಕೊಂಡು ಇಲ್ಲೇ ತೀರ್ಥಹಳ್ಳಿ ಹತ್ರ ಇರೋ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗನ್ನು ಕಂಪ್ಲೀಟ್ ಆಗಿ ನೋಡಿ, ಕೊನೆವರೆಗೂ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೀವು ನೋಡ್ಬೋದು. ಜೊತೆಗೆ ನಮ್ಮ ಪುಟಾಣಿಗಳು ಏನೇನು ಮಾಡಿದರು ಅಂತ ಕೂಡ ನೋಡ್ಬೋದು. ಇವಾಗ ನಮ್ಮ ಸಮನ್ವಿತ ಪುಟಾಣಿ ಅವಳದೇ ಆದ ಹಾಡಲ್ಲಿ ಬ್ಯುಸಿ ಆಗಿದ್ದಾಳೆ. ಸಮನ್ವಿತನ ಹಾಡಿಗೆ ತಾಳ ಹಾಕ್ತಾ ಇದ್ದಿದ್ದು ಶ್ರೀಜು ಮತ್ತು ಚಾರ್ಲಿ. ಇವತ್ತಿನ ವ್ಲಾಗಲ್ಲಿ ಒಂದು ವಿಶೇಷ ಇದೆ, ಏನು ಗೊತ್ತಾ? ಈ ವ್ಲಾಗಲ್ಲಿ ಬಂದಂಥ ಸ್ಥಳ, ವ್ಯಕ್ತಿ ಅಥವಾ ವಿಷಯ, ಇದ್ರ ಬಗ್ಗೆ 3 ಕ್ವಶನ್ ನಾನು ಕೇಳ್ತೀನಿ. ಅದಕ್ಕೆ ನೀವು ಆನ್ಸರ್ ಕಮೆಂಟ್ ಮಾಡಬೇಕು. ಫಸ್ಟು ನಾವಿವಾಗ ಹೋಗ್ತಾ ಇರೋದು ರಾಷ್ಟ್ರಕವಿ ಕುವೆಂಪು ಅವರ ಮನೆ, ಅವರ ಊರು, ಅವರ ಹುಟ್ಟಿದಂಥ ಸ್ಥಳ. ಒಳಗಡೆ ವಿಡಿಯೋಗ್ರಫಿ ಮಾಡಲಿಕ್ಕೆ ಇರಲ್ಲ, ಬಟ್ ಹೊರಗಡೆಯಿಂದ ಕೆಲವೊಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ನೋಡೋಣ. ಈಗ ಕವಿಮನೆ ಅಂತಲೇ ಪ್ರಸಿದ್ಧ ಆಗಿರೋ ಕುವೆಂಪು ಅವರ ಮನೆಗೆ ನಾವಿವಾಗ ಹೋಗ್ತಾ ಇರೋದು. 150 ವರ್ಷಕ್ಕೂ ಹಳೆ ಮನೆ ಅಂತ ಇದನ್ನು ಹೇಳ್ಬೋದು. ಕುವೆಂಪು ಅವರ ಅಜ್ಜ ಮುತ್ತಜ್ಜ ಅವರೆಲ್ಲರೂ ಬಾಳಿ ಬದುಕಿದಂತಹ ಮನೆ. ಮತ್ತು ಈ ಮನೆ ಆವಾಗಿನ ಕಾಲದ ಜಮೀನ್ದಾರರು ಮನೆ ಹೇಗಿರ್ತಿತ್ತು ಆ ರೀತಿಯಾಗಿ ಕಟ್ಟಿದ್ದಾರೆ. ಮತ್ತು ಇವಾಗ ಸ್ವಲ್ಪ ಆಲ್ಟ್ರೇಷನ್ ಕೂಡ ಆಗಿದೆ. ತುಂಬ ಜನಕ್ಕೆ ಇದು ಎಲ್ಲಿದೆ ಅಂತ ಗೊತ್ತಿಲ್ಲದೆ ಇರ್ಬೋದು, ಹಾಗಾಗಿ ಹೇಳ್ತಾ ಇದ್ದೀನಿ. ಕುವೆಂಪು ಅವರ ಮನೆ ಇರೋದು ಶಿವಮೊಗ್ಗ ಜಿಲ್ಲೆಯ ಹಿರೇಕೊಡುಗೆ ಗ್ರಾಮದ ಕುಪ್ಪಳ್ಳಿ ಅನ್ನೋ ಒಂದು ಪುಟ್ಟ ಹಳ್ಳಿಲಿ. ಇದು ಮಲೆನಾಡಿನ ಮಧ್ಯದಲ್ಲಿರುವಂತಹ ಒಂದು ಪುಟ್ಟ ಹಳ್ಳಿ. ಇವಾಗ ಮೊದಲನೇ ಪ್ರಶ್ನೆ ಕೇಳುವಂಥ ಸಮಯ. ನಾನಿಲ್ಲಿ ಯಾವುದು ಕಷ್ಟದ ಪ್ರಶ್ನೆಗಳನ್ನ ಕೇಳ್ತಿಲ್ಲ, ತುಂಬ ಸಿಂಪಲ್ ಆಗಿರುವಂಥ ಪ್ರಶ್ನೆ ಕೇಳ್ತಾ ಇದ್ದೀನಿ. ಕುವೆಂಪು ಅನ್ನೋದು ಅವರ ಕಾವ್ಯನಾಮ, ಹಾಗಾದರೆ ಅವರ ಪೂರ್ಣ ಹೆಸರು ಏನು? ಇದು ಮೊದಲನೇ ಪ್ರಶ್ನೆ. ಇನ್ನೂ 2 ಪ್ರಶ್ನೆಗೆ ಕೊನೆ ತನಕ ವ್ಲಾಗನ್ನು ನೋಡಿ, ಹಾಗೆ ಕೊನೆಯಲ್ಲಿ 3 ಪ್ರಶ್ನೆಗೆ ಆನ್ಸರನ್ನು ಕಮೆಂಟ್ ಮಾಡಿ, ಓಕೆನಾ? ಈಗ ಕವಿ ಮನೆ ಒಳಗಡೆ ಹೋಗೋಣ. ಕುವೆಂಪು ಅವರ ಮನೆಯೊಳಗೆ ಅವರು ಬಳಸಿದಂತಹ ವಸ್ತುಗಳು, ಮತ್ತು ಅವರ ಮನೆಗಳಲ್ಲಿ ಬಳಸಿದಂತಹ ವಸ್ತುಗಳು, ಹಾಗೆ ಅವರಿಗೆ ಬಂದಂಥ ಪ್ರಶಸ್ತಿ ಮತ್ತು ಅವ್ರು ಬರೆದಂತಹ ಬುಕ್ಕುಗಳು ಎಲ್ಲವನ್ನು ಇಟ್ಟಿದ್ದಾರೆ. ಇದೆಲ್ಲವನ್ನು ನೋಡಲಿಕ್ಕೆ ಮನೆಯೊಳಗೆ ಹೋಗಲೇಬೇಕು. ಈ ಮನೆಯೊಳಗೆ ಹೋಗಬೇಕಾದ್ರೆ ನಿಮಗೆ ಎಂಟ್ರಿ ಫೀಸ್ ಇರುತ್ತೆ. ಈ ಎಂಟ್ರಿ ಟಿಕೆಟ್ ತೊಗೊಳ್ಳಿಕ್ಕೆ ಜಸ್ಟ್ 20 ರುಪೀಸ್ ಅಷ್ಟೇ. ದೊಡ್ಡವರಿಗೆ 20 ರುಪೀಸ್ ಮತ್ತು ಮಕ್ಕಳಿಗೆ ಫ್ರೀ ಎಂಟ್ರಿ ಇರುತ್ತೆ. ಇದು 3 ಅಂತಸ್ತಿನ ಒಂದು ಸಾಂಪ್ರದಾಯಿಕ ಮನೆ ಅಂತ ಹೇಳ್ಬೋದು. ಈ ಮನೆಯನ್ನು ಒಂದು ವಸ್ತು ಸಂಗ್ರಹಾಲಯವಾಗಿ ಇವಾಗ ಕನ್ವರ್ಟ್ ಮಾಡಿದ್ದಾರೆ. ಅಂದರೆ ಕುವೆಂಪು ಅವರು ಬಳಸ್ತಿದ್ದಂತಹ ವಸ್ತುಗಳು ಎಲ್ಲವನ್ನು ಇವಾಗ ಅಲ್ಲಿ ಇಟ್ಟು ಅದನ್ನ ಒಂದು ವಸ್ತು ಸಂಗ್ರಹಾಲಯ ರೀತಿ ಪ್ರವಾಸಿಗರಿಗೆ ನೋಡಲಿಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಕುವೆಂಪು ಅವರ ಚಪ್ಪಲಿ, ನಿಲುವಂಗಿ, ಶಾಲು, ಕೊಡೆ, ಈ ಥರ ಅವರು ಯೂಸ್ ಮಾಡಿದಂಥ ಎಲ್ಲ ವಸ್ತುಗಳನ್ನ ನೋಡಲಿಕ್ಕೆ ಇಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅಡುಗೆ ಪಾತ್ರೆಗಳು, ಬೇರೆ ಬೇರೆ ರೀತಿ ಆಗಿನ ಕಾಲದ ಪಾತ್ರೆಗಳು ಏನೇನು ಯೂಸ್ ಮಾಡ್ತಿರೋ ಅದೆಲ್ಲವನ್ನು, ಮತ್ತು ಅವರ ಫ್ಯಾಮಿಲಿಯ ಎಲ್ಲ ಫೋಟೋಗಳನ್ನ ಎಲ್ಲವನ್ನು ಇಲ್ಲಿ ನಾವು ನೋಡ್ಬೋದು. ಹೊರಗಡೆ ಬಂದರೆ ನೀವಿನ್ನು ಕೂರ್ಲಿಕ್ಕೆ ಕಲ್ಬೆಂಚು ಮತ್ತು ಮರದ ಕಂಬಗಳು ಮತ್ತು ಆಗಿನ ಕಾಲದ ಮರದ ಮೇಲ್ಛಾವಣಿ ಇದೆಲ್ಲವನ್ನು ನೋಡ್ಬೋದು. ಇದೆಲ್ಲ ಎಲ್ಲ ಕಡೆ ನಮಗೆ ನೋಡಲಿಕ್ಕೆ ಸಿಗಲ್ಲ, ಯಾಕಂದರೆ ಇದು ತುಂಬ 150 ವರ್ಷ ಹಳೆ ಮನೆ ಆದ್ದರಿಂದ ಈ ರೀತಿ ಮನೆಗಳು ಇವಾಗ ಎಲ್ಲೂ ನೋಡಲಿಕ್ಕೆ ಸಿಗಲ್ಲ. ಆದ್ದರಿಂದ ಇದು ತುಂಬಾ ವಿಶೇಷವಾದ ಮನೆ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ಇದು ಕವಿ ಮನೆ ಆದ್ದರಿಂದ ಇನ್ನೂ ಒಂದು ರೀತಿಯಲ್ಲಿ ವಿಶೇಷ ಅಂತ ಹೇಳ್ಬೋದು. ಇನ್ನು ಮನೆ ಹೊರಭಾಗದಲ್ಲಿ ಒಂದು ಕೊಠಡಿ ರೀತಿ ಇದೆ. ಅಲ್ಲಿ ನೀವು ಆವಾಗ ಬಳಸ್ತಿದ್ದಂತಹ ಎತ್ತಿನ ಗಾಡಿ, ಬೀಸೋಕಲ್ಲು ಮತ್ತು ರೈತರು ಅಂದರೆ ನೇಗಿಲು, ಹೊಲಗದ್ದೆ ಕೆಲಸಗಳಿಗೆ ಬಳಸ್ತಿದ್ದಂತಹ ವಸ್ತುಗಳು ಅದೆಲ್ಲವನ್ನು ಇಟ್ಟಿದ್ದಾರೆ. ಬುಟ್ಟಿ ನೋಡಿ, ಭತ್ತದ ಗೂಡು, ಭತ್ತ ಎಲ್ಲ ಹಾಕಿಡಲಿಕ್ಕೆ ಯೂಸ್ ಮಾಡ್ತಿದ್ದಂತಹ ವಸ್ತುಗಳು, ಮತ್ತು ಬೆಲ್ಲವನ್ನು ಮಾಡಲಿಕ್ಕೆ ಯೂಸ್ ಮಾಡ್ತಿದ್ದಂತಹ ಟ್ರೇ ಅಂತ ಹೇಳ್ಬೋದು, ಬೆಲ್ಲದ ಅಚ್ಚು ಬರಲಿಕ್ಕೆ ಯೂಸ್ ಮಾಡ್ತಿದ್ದಂತಹ ವಸ್ತು ಎಲ್ಲವನ್ನು ಇಲ್ಲಿ ಇಟ್ಟಿದ್ದಾರೆ.
ಬಳಪದ ಕಲ್ಲಿನಿಂದ ಮಾಡಿದಂತಹ ಗಡಿಗೆ, ಇದು ನೋಡಿ ಬೆಲ್ಲದ ಅಚ್ಚು ಮಾಡಲಿಕ್ಕೆ ಯೂಸ್ ಮಾಡ್ತಿದ್ದಂತಹ ಉಪಕರಣ, ಇದೆಲ್ಲವನ್ನು ಹೊರಗಡೆ ಒಂದು ರೂಮಲ್ಲಿ ಇಟ್ಟಿದ್ದಾರೆ. ಅದನ್ನು ಸಹ ನಾವು ನೋಡ್ಬೋದು. ಇಲ್ಲಿ ಹೊರಗಡೆ ನೀವು ಸುಂದರವಾಗಿರುವಂಥ ಗಾರ್ಡನನ್ನು ನೋಡ್ಬೋದು. ಈ ಗಾರ್ಡನ್ ಇವಾಗ ಮಾಡಿರುವಂಥದ್ದು. ಜೊತೆಗೆ ನೀವು ಸುತ್ತಲೂ ಅಡಿಕೆ ತೋಟ, ಸುಂದರವಾದಂಥ ಮರಗಳು ಎಲ್ಲನ ನೋಡ್ಬೋದು. ಪರಿಸರ ತುಂಬಾ ಚೆನ್ನಾಗಿದೆ. ಅಷ್ಟೇ ಅಲ್ಲದೆ ಅಲ್ಲಲ್ಲಿ ಕುವೆಂಪು ಅವರ ವಾಣಿಗಳನ್ನ ಕಲ್ಲಿನ ಮೇಲೆ ಬರೆದಿದ್ದಾರೆ. ಇದು ಸಹ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ಇವಾಗ ಎರಡನೇ ಪ್ರಶ್ನೆ ಕೇಳುವಂಥ ಸಮಯ ಅಂತ ಹೇಳ್ತೀನಿ. ಎರಡನೇ ಪ್ರಶ್ನೆ ಏನು ಅಂತಂದರೆ, ಕುವೆಂಪು ಅವರ ಆತ್ಮಚರಿತ್ರೆಯ ಹೆಸರೇನು? ಅಂದರೆ ಕುವೆಂಪು ಅವರು ಬರೆದಂತಹ ಒಂದು ಆತ್ಮಚರಿತ್ರೆಯಲ್ಲಿ ಅವರ ಬಾಲ್ಯದ ನೆನಪುಗಳನ್ನೆಲ್ಲ ಬರೆದಿದ್ದಾರೆ. ಇದರ ಹೆಸರೇನು ಅಂತ ಕಮೆಂಟ್ ಮಾಡಿ. ಇನ್ನು ಪಕ್ಕದಲ್ಲೇ ಹೋದರೆ ನಿಮಗೆ ಕವಿಶೈಲಕ್ಕೆ ದಾರಿ ಅಂತ ಇದೆ. ಇದು ಕವಿಶೈಲ ಅನ್ನೋದು ಕುವೆಂಪು ಅವರು ತಮ್ಮ ಬಿಡುವಿನ ಸಮಯದಲ್ಲಿ ಅಥವಾ ಅವರಿಗೆ ಮೌನವಾಗಿರಬೇಕು ಅಥವಾ ಧ್ಯಾನವನ್ನು ಮಾಡಬೇಕು ಅನ್ನೋ ಟೈಮಲ್ಲಿ ಹೆಚ್ಚಾಗಿ ಇಲ್ಲಿ ಕಾಲವನ್ನು ಕಳೀತಾ ಇದ್ದರು. ಇದು ನೋಡಲಿಕ್ಕೆ ತುಂಬಾ ಸುಂದರವಾಗಿದೆ. ಇವಾಗ ಕವಿಯ ಸಮಾಧಿ ಕೂಡ ಇರೋದು ಇದರ ಪಕ್ಕದಲ್ಲೇ. ಈ ಕವಿಶೈಲಕ್ಕೆ ನಡ್ಕೊಂಡು ಹೋಗ್ಬೋದು ಕಾಲು ದಾರಿಲಿ, ಇಲ್ಲದ್ರೆ ವೆಹಿಕಲಲ್ಲಿ ಹೋಗ್ಲಿಕ್ಕೂ ಸಹ ವ್ಯವಸ್ಥೆ ಇದೆ. ಎಲ್ಲಿಗೆ ಬಂದಿದ್ದೀರಾ? ಕುವೆಂಪು ಅವ್ರ ಮನೆಗೆ. ಓಕೆ, ಯಾರು ಕುವೆಂಪು ಅವರು? ರಾಷ್ಟ್ರಕವಿ. ಗುಡ್. ನಾಡಗೀತೆ ಬರೆದವರು, ನಮ್ಮ ನಾಡಗೀತೆ ಬರೆದವರು ಕುವೆಂಪು. ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತಲ್ವಾ? ಯಾವ ಲೇಖನಕ್ಕೆ ಸಿಕ್ಕಿದ್ದು? ಶ್ರೀ ರಾಮಾಯಣ ದರ್ಶನಂ. ಶ್ರೀರಾಮಾಯಣ ದರ್ಶನಂ. ಇನ್ನು ಸುತ್ತಮುತ್ತ ನಿಮಗೆ ಪೂರ್ಣಚಂದ್ರ ತೇಜಸ್ವಿಯವರ ಸ್ಮಾರಕ ಈ ರೀತಿ ಎಲ್ಲವನ್ನ ನೋಡ್ಬೋದು. ನಮಗೆ ಬೇರೆ ಕೆಲಸ ಇದ್ದಿದ್ದರಿಂದ ನಾವು ಕವಿಶೈಲಕ್ಕೆಲ್ಲ ಹೋಗಲಿಲ್ಲ. ಹೇಗೂ ತುಂಬ ಸಲ ವಿಸಿಟ್ ಮಾಡಿದ್ವಿ, ಹಾಗಾಗಿ ತೀರ್ಥಹಳ್ಳಿ ಕಡೆ ಹೊರಟ್ವಿ. ಕಾರ್ ಹತ್ತಿದ ಮೇಲೆ ನಾವು ಮನೆಯಿಂದ ಒಂದಷ್ಟು ಸ್ನ್ಯಾಕ್ಸ್ ತಂದಿದ್ವಿ, ಚಿಪ್ಸು, ಫ್ರೂಟ್ಸು, ಈ ಥರ ಎಲ್ಲ. ಮಕ್ಕಳು ಜಾಸ್ತಿ ಇದ್ದಾರೆ ಅಂತ, ಸೊ ಮಕ್ಕಳು ನಾವೆಲ್ಲರೂ ಶೇರ್ ಮಾಡಿಕೊಂಡು ಕಾರಲ್ಲೇ ತಿಂದ್ವಿ. ನೆಕ್ಸ್ಟು ತೀರ್ಥಹಳ್ಳಿಲಿ ನಮ್ಮ ಅಜ್ಜಿಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೊಳೋದಿತ್ತು. ಆ ಟ್ಯಾಬ್ಲೆಟ್ಸ್ ತೊಗೊಂಡು ನೆಕ್ಸ್ಟು ಮುಂದಕ್ಕೆ ಹೋಗೋದು ನಮ್ಮ ಪ್ಲ್ಯಾನ್ ಆಗಿತ್ತು. ನೆಕ್ಸ್ಟ್ ಎಲ್ಲಿಗೆ ನಾವು ಇವಾಗ ಹೋಗೋದು? ಹೊಸಳ್ಳಿ ಗುತ್ಯಮ್ಮ ಟೆಂಪಲ್. ತೀರ್ಥಹಳ್ಳಿಯಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮ ಅಜ್ಜಿಗೆ ಟ್ಯಾಬ್ಲೆಟ್ ತೊಗೊಳೋದಿತ್ತು, ಅದನ್ನು ತೊಗೊಂಡ್ವಿ. ಅದನ್ನು ತೊಗೊಂಡು ನೆಕ್ಸ್ಟು ನಾವು ಶ್ರೀಕಾಂತ್ ಅವ್ರು ಹೇಳ್ದಂಗೆ ಹೊಸಳ್ಳಿ ಗುತ್ತಿಯಮ್ಮ ಟೆಂಪಲ್ ಕಡೆ ಹೊರಟ್ವಿ. ನಾವು ಟೆಂಪಲ್ ರೀಚ್ ಆಗುವಷ್ಟರಲ್ಲಿ ಮೂರನೇ ಪ್ರಶ್ನೆಯನ್ನು ಕೇಳ್ತೀನಿ. ಮೂರನೇ ಪ್ರಶ್ನೆ ಏನು ಅಂತ ಅಂದರೆ, ಕುವೆಂಪು ಅವರು ಬರೆದಂಥ ಪ್ರಸಿದ್ಧವಾದ 2 ಕಾದಂಬರಿಗಳಲ್ಲಿ ಒಂದು ಕಾನೂರು ಹೆಗ್ಗಡತಿ. ಹಾಗಾದರೆ ಇನ್ನೊಂದು ಪ್ರಸಿದ್ಧವಾದಂಥ ಕಾದಂಬರಿ ಯಾವುದು ಅಂತ ನೀವು ಕಮೆಂಟ್ ಮಾಡಿ. ಹಸಿರಾಗಿರೋ ಮಲೆನಾಡಿನ ಮಧ್ಯೆ ಹರಿತಾ ಇರೋದು ಇದು ತುಂಗಾ ನದಿ. ಇದ್ರ ಸೌಂದರ್ಯನ ಸವಿತಾ ನಾನು ಕೇಳಿದ 3 ಪ್ರಶ್ನೆಗೂ ಆನ್ಸರನ್ನು ಯೋಚನೆ ಮಾಡಿ. ಗೂಗಲ್ ಮಾಡಿದರೆ ಎಲ್ಲ ಪ್ರಶ್ನೆಗೂ ಆನ್ಸರ್ ಸಿಗುತ್ತೆ. ಆದರೆ ಗೂಗಲ್ ಮಾಡಲಿಕ್ಕಿಂತ ಮುಂಚೆ ನಮಗೆ ಎಷ್ಟು ಆನ್ಸರ್ ಗೊತ್ತು ಅನ್ನೋದು ಮುಖ್ಯ ಆಗುತ್ತೆ ಅಲ್ವಾ? ಓಕೆ, ಇವಾಗ ನಾವು ಹೊಸಳ್ಳಿ ಗುತ್ತಿಯಮ್ಮ ಟೆಂಪಲ್ನ ರೀಚ್ ಆದ್ವಿ. ಇವಾಗ ಟೈಮು ಆಲ್ಮೋಸ್ಟ್ 3 ಗಂಟೆ ಆಗಿತ್ತು. ಆ್ಯಕ್ಚುಲಿ ನಾವು ಸ್ವಲ್ಪ ಲೇಟಾಗೇ ಬಂದ್ವಿ ಅಂತ ಅನಿಸುತ್ತೆ. ಯಾವಾಗಲೂ 3 ಗಂಟೆವರೆಗೆ ಓಪನ್ ಇರೋದು ದೇವಸ್ಥಾನ, ಬಟ್ ಇವತ್ತು ನಾವು ಬರೋಷ್ಟರಲ್ಲಿ ಪೂಜೆ ಮುಗಿದು ಕ್ಲೋಸ್ ಆಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಹಾಗೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಮ್ಮದು ಏನಿತ್ತು ಕಾಣಿಕೆ ಅದನ್ನೆಲ್ಲವನ್ನು ದೇವ್ರಿಗೆ ಅರ್ಪಿಸಿದ್ವಿ. ಇದು ತೀರ್ಥಹಳ್ಳಿ ತಾಲೂಕಿನ ಹೊಸಳ್ಳಿ ಅನ್ನೋ ಗ್ರಾಮದಲ್ಲಿರುವಂತಹ ಗುತ್ತಿಯಮ್ಮ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಸುತ್ತಮುತ್ತಲಿನ ಪರಿಸರ ಎಲ್ಲನೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ ಮತ್ತು ಅನ್ನಪ್ರಸಾದ ಕೂಡ ಇರುತ್ತೆ. ನಮಗೆ ದರ್ಶನ ಆಗಲಿಲ್ಲ, ಬಟ್ ದೇವ್ರ ಪ್ರಸಾದ ಅಂತೂ ಮಿಸ್ ಆಗಿಲ್ಲ. ಕೊನೆಯದಾಗಿ ನಮಗೆ ದೇವರ ಪ್ರಸಾದ ಕೂಡ ಸಿಕ್ತು. ಅಲ್ಲೇ ಊಟವನ್ನು ಕೂಡ ನಾವು ಮಾಡಿದ್ವಿ. ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇಲ್ಲಿ ತುಂಬ ಜನ ಭಕ್ತಾದಿಗಳು ಅನ್ನ ಸಂತರ್ಪಣೆಗೆ ಕಾಣಿಕೆಯನ್ನು ಕೊಡ್ತಾರೆ. ಹಾಗಾಗಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆ ಇರೋ ದಿನ ಮಧ್ಯಾಹ್ನ ಇಲ್ಲಿ ಅನ್ನಪ್ರಸಾದ ಇರುತ್ತೆ. ಒಂದು 100 ಜನ ಅಷ್ಟು ಭಕ್ತಾದಿಗಳು ಸೇರ್ತಾರೆ ಶುಕ್ರವಾರ ಮತ್ತು ಮಂಗಳವಾರ ದಿವಸ. ಅವರೆಲ್ಲರಿಗೂ ಊಟ ಇರುತ್ತೆ. ಇವತ್ತು ಆ್ಯಕ್ಚುಲಿ ನಾವು ಲಾಸ್ಟಾಗಿ ಬಂದ್ವಿ, ನಮಗೆ ಇಲ್ಲಿ ಪ್ರಸಾದ ಉಳಿದಿತ್ತು, ಹಾಗಾಗಿ ಊಟ ಮುಗಿಸ್ಕೊಂಡು ಬಂದ್ವಿ. ಪಕ್ಷಿ ಮಣ್ಣಲ್ಲಿ ಗೂಡು ಕಟ್ಟೋದು ನೋಡಿದ್ದೀರಾ? ನೋಡಿದ್ದೀನಿ.
ಹಕ್ಕಿಗಳು ಕಡ್ಡಿಲಿ ಗೂಡು ಕಟ್ಟೋದು ನೋಡಿರ್ತೀರ, ಬಟ್ ಮಣ್ಣಲ್ಲಿ ಕಟ್ಟಿರೋದು ನೋಡಿರಲ್ಲ. ಇಲ್ಲಿ ಎಷ್ಟು ನೀಟಾಗಿ ಕಟ್ಟಿದೆ ನೋಡಿ. ಇಲ್ಲೇ ಮದುವೆ ಸಮಾರಂಭ ಈ ಥರದ್ದೆಲ್ಲ ನಡೆಸಲಿಕ್ಕೆ ಹಾಲ್ ವ್ಯವಸ್ಥೆ ಕೂಡ ಇದೆ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ರೆಸ್ಟ್ ಮಾಡಿದ್ವಿ. ಮಕ್ಕಳಿಗೆ ನಿದ್ದೆ ಕೂಡ ಬಂದುಬಿಡ್ತು ಅಲ್ಲೇ. ಹಾಗೆ ರೆಸ್ಟ್ ರೂಮ್ ಎಲ್ಲನೂ ಇತ್ತು. ಎಲ್ಲನೂ ಮುಗಿಸ್ಕೊಂಡು ಕೊನೆಗೆ ನಾವು ಮನೆಗೆ ಹೊರಟ್ವಿ. ಲೇಟ್ ಆಗುತ್ತೆ ಅಂತ, ಯಾಕಂದರೆ ದೇವಸ್ಥಾನ ಪೂಜೆ ಮತ್ತೆ ಸ್ಟಾರ್ಟ್ ಆಗೋದು 6 ಗಂಟೆಗೆ. ಅಷ್ಟೊತ್ತು ವೆಯ್ಟ್ ಮಾಡಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮನೆ ಕಡೆ ಹೊರಟ್ವಿ. ಈ ದೇವಸ್ಥಾನ ಒಂದು ಸ್ವಲ್ಪ ಒಳಭಾಗದಲ್ಲಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಇತ್ತು ರೂಟಲ್ಲಿ. ಹಾಗಾಗಿ ಅಲ್ಲಿ ಒಬ್ರ ಹತ್ರ ಕೇಳಿಕೊಂಡು ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಓ ನನ್ನ ಚೇತನ ಆಗು ನೀ ಅನಿಕೇತನ, ಕುವೆಂಪು ಅವರ ವಿಶ್ವಮಾನವ ಗೀತೆಯನ್ನು ನೆನೆಸ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಆನ್ಸರನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.